ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಆ ಪದ್ಮಾವತಿನ ನೆನೆಸ್ಕೊಂಡು ನಾವು ಸಾಕಷ್ಟು ನನಗೆ ಕರೆ ಮಾಡ್ತಾ ಇರ್ತೀರ. ನಮ್ಮ ಕೆಲಸಗಳು ಏನೂ ಆಗ್ತಾ ಇಲ್ಲ, ಯಾವ ಕೆಲಸನೂ ನಮ್ಗೆ ತೊಂದರೆ ಆಗ್ತಾಯಿದೆ, ಏನು ಮಾಡೋಕ್ಕೋದ್ರೂ ನಮಗೆಲ್ಲ ವಿಘ್ನಗಳಾಗ್ತಾ ಇದ್ದಾವೆ, ಏನೇ ದುಡಿದ್ರೂ ಏನೇ ಮಾಡಿದ್ರು ನಮಗೆ ಕೈ ಬಾಯಿ ಹತ್ತುತ್ತಾ ಇಲ್ಲ, ವ್ಯಾಪಾರಗಳಾಗ್ತಾ ಇಲ್ಲ, ಫ್ಯಾಕ್ಟ್ರಿ ಇಟ್ಟಿದ್ವಿ ಲಾಸ್ ಆಯಿತು, ಅಂಗಡಿ ಇಟ್ವಿ ಲಾಸ್ ಆಯಿತು, ವಾಹನಗಳನ್ನ ಇಟ್ಕೊಂಡ್ವಿ ಅದರಲ್ಲೂ ಲಾಸ್ ಆಯಿತು. ಹೀಗೆ ಸಾಕಷ್ಟು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀವಿ, ಅಲ್ಲಾಗುತ್ತೆ ಅಂತ ಪಕ್ಕ ಅಂತ ಹೋಗ್ತೀವಿ, ಆದರೆ ಅಲ್ಲಿ ಕೂಡ ನಮಗೆ ತೊಂದರೆಗಳಾಗ್ತವೆ. ಎಷ್ಟು ದುಡಿದ್ರೂ ಕೂಡ ನೆಮ್ಮದಿ ಇಲ್ಲ, ಮತ್ತು ಆ ದುಡ್ಡು ನಮಗೆ ನಿಲ್ತಾ ಇಲ್ಲ. ಎಲ್ಲ ನಮ್ಮ ಕೆಲಸಗಳು ಈ ರೀತಿ ಬರಿದಾಗಿ ಕೂತಿದೆ ಅಂತ ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತೀರ. ಅಂಥವ್ರಿಗಾಗಿ ಇವತ್ತು ಈ ಒಂದು ವಿಡಿಯೋ ನೋಡ್ಕೊಳ್ಳಿ. ನಿಮ್ಮ ಸರ್ವ ಕಾರ್ಯ ಸಿದ್ಧಿಗಾಗಿ ಒಂದು ಈ ಯಂತ್ರ ಇದು. ಇಂಥದಕ್ಕೆ ಯಾವ ರೀತಿ ನಾವು ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳೋಣ ಇವತ್ತು. ಇದಕ್ಕೆ ಬೇಕಾಗಿರೋವಂಥದ್ದು ಒಂದು ಬೆಳ್ಳಿಯ ಒಂದು ತಗಡು, ಒಂದು ಬೆಳ್ಳಿ ತಗಡು ಬೇಕು. ಅದ್ರಿಗೆ ಆ ಒಂದು ಬೆಳ್ಳಿ ತಗಡನ್ನ ಶುದ್ಧ ಮಾಡ್ಕೋಬೇಕು. ಮೊದಲು ನೀವು ಯಾವುದೇ ಮಾಡಿ ಆ ಒಂದು ಯಾವ ರೇಖೆ ತೊಗೊಳ್ಳಿ, ನೀವು ತಾಮ್ರದ್ದಾಗಲಿ ಬೆಳ್ಳಿದಾಗಲಿ ಏನೇ ತೊಗೊಳ್ಳಿ, ಮೊದಲು ಆ ಒಂದು ತಗಡುಗಳನ್ನು ಅಥವಾ ಬೆಳ್ಳಿ ಒಂದು ಯಂತ್ರಗಳನ್ನ ನೀವು ಶುದ್ಧಿ ಮಾಡಿಕೋಬೇಕು. ಶುದ್ಧಿ ಆದಮೇಲೆ ಇದ್ರ ಮೇಲೆ ಶ್ರೀಗಂಧ ತೆಗೆದುಬಿಟ್ಟು ಅದ್ರ ಮೇಲೆ ಅದಕ್ಕೆ ಒಂದು ಮೆತ್ತಬೇಕು. ತದನಂತರ ನೀವು ಕೆಲವೊಂದು, ಈಗ ನಾನು ವಸ್ತುಗಳನ್ನ ಮೂಲಿಕೆಗಳನ್ನ ಹೇಳ್ತೀನಿ, ಅದನ್ನು ಸರಿಯಾಗಿ ನೀವು ಮನನ ಮಾಡ್ಕೊಳ್ಳಿ. ಕಸ್ತೂರಿ, ಗೋರೋಜನ, ನವಸಾಗರ, ಪಾರಜ, ಪಚ್ಚಕರ್ಪೂರ ಮತ್ತು ಇದರೊಂದಿಗೆ ಬಿಳಿ ಸಾಸಿವೆ, ಇದನ್ನೆಲ್ಲ ಅರೆದುಬಿಟ್ಟು ನೀವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡು ನಂತರ ಇದನ್ನು ಕೆಲವು ಬೇರುಗಳನ್ನ ತಗೊಳ್ಳಿ. ಈ ಬೇರುಗಳನ್ನ ಕೂಡ ನೀವು ಒಂದು ಶೇಖರಣೆ ಮಾಡ್ಕೊಳ್ಳಿ. ಇದು ಬೇರುಗಳು ಯಾವುದು ಅಂತ ಹೇಳ್ತೀನಿ. ಬಿಳಿ ಹೆಕ್ಕೆ ಬೇರು, ಬಿಳಿ ಗುಲ್ಗಂಜಿ ಬೇರು, ಬಿಳಿ ಗಿರಿ ಕನ್ನಿಕಾ ಬೇರು, ಬಿಳಿ ಕಾಡು ವೃಷ್ಟಿ, ಒಳಭಾಗದ ಬೇರು ಅಥವಾ ಹೊರಭಾಗದ ಬೇರು, ಮುಳ್ಳು ಮೂತುಗದ ಬೇರು, ಮರಳು ಮಾತಂಗಿ ಬೇರು, ಬೆನ್ನತ್ತಿ, ಮಯೂರಶಿಖಿ, ಈ ಅಂಕೋಲಿ ಬೇರು, ಇಷ್ಟು ಗಿಡ ಬರ್ತವೆ. ಈ ಗಿಡದ ಮೂಲಿಕೆಗಳೆಲ್ಲ ತಗೋಬೇಕು. ಇದನ್ನೆಲ್ಲ ಹರಿದುಬಿಟ್ಟು ಚೆನ್ನಾಗೆ ಅದರದ್ದು ಒಂದು ಹಸಿ ತೊಗೊಂಡು ರಸ ಹಿಂಡ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಪುಡಿ ಮಾಡಿಕೊಂಡ್ರೂ ಸರಿಯೇ. ಇದನ್ನೆಲ್ಲ ತಗೋಬೇಕು. ಈ ಒಂದು ಯಂತ್ರಕ್ಕೆ ನೀವು ತಗಡಿಗೇನು ಅದಕ್ಕೆ ಬರ್ಕೋಬೇಕು. ಯಂತ್ರ ಮಾಡ್ಕೊಳ್ತೀವಿ ಅಂತಂದರೆ, ನೀವು ಧಾರಣೆ ಮಾಡೋಕ್ಕೆ ನಮ್ಗೆ ಯಂತ್ರ ಬೇಕು ಅಂದರೆ ಆ ಒಂದು ಯಂತ್ರಕ್ಕೆ, ಅಂದರೆ ಆ ಒಂದು ಏನು ಯಂತ್ರ ಅದಕ್ಕೆ ನೀವು ಕೆಲವು ಪುಡಿ ಮಾಡ್ಕೊಂಡು ತುಂಬಬೇಕು. ಇದಕ್ಕೆ ಈ ರೀತಿ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ ನೀವು ಆ ರೀತಿ ಅದ್ರ ಮೇಲೆ ಲೇಪನ ಮಾಡಬೇಕು. ಇದು ನೋಡಿ, ಇದು ಚಕ್ರ. ಇದಕ್ಕೆ ಮೇಲ್ಗಡೆ ನೀವು ಗಂಧ ಲೇಪನೆ ಮಾಡ್ತೀರಾ. ಗಂಧ ಲೇಪನೆ ಮಾಡಾದಮೇಲೆ ಮೊದಲು ಹೇಳಿದ್ನಲ್ಲ ಕಸ್ತೂರಿ ಗೋರು, ಅದನ್ನು ಅದ್ರ ಮೇಲೆ ಹಾಕಬೇಕು. ಇದಕ್ಕೆ ಇದು ಬರುತ್ತೆ. ಮತ್ತು ಇದಕ್ಕೆ ಇನ್ನೂ ಬೇರುಗಳು ಹೇಳಿದ್ನಲ್ಲ, ಕೆಲವೊಂದು ಬೇರುಗಳದ್ದು ಪೌಡ್ರು ಅದು ಮಾಡ್ಕೊಂಡು ಪುಡಿ ಮಾಡಿಕೊಂಡು ನೀವು ಅದನ್ನು ಯಂತ್ರಕ್ಕೆ ಮಾಡ್ಕೊಳ್ತೀವಿ ಅಂದರೆ ಯಂತ್ರಕ್ಕೆ ತುಂಬ್ಕೋಬೋದು. ಯಂತ್ರ ಸಾಮಾನ್ಯ ಗೊತ್ತಿರುತ್ತೆ ಎಲ್ಲರೂ, ಆ ಯಂತ್ರಕ್ಕೆ ನೀವು ತುಂಬ್ಕೋಬೋದು, ಅದು ಮಾಡ್ಕೋಬೋದು. ಈ ರೀತಿ ಮಾಡಿ ಇದಕ್ಕೆ ಪೂಜೆಗಳನ್ನೆಲ್ಲ ಮಾಡಿ ಪೂಜೆ ಮಾಡಬೇಕು. ಧೂಪ ದೀಪ ನೈವೇದ್ಯ ಎಲ್ಲ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ನಾನು ಕಳೆದ ಒಂದು ಲಕ್ಷಾ ಚಾನಲ್ ನಾನು ತೋರಿಸಿದ್ದೀನಿ. ಅದರೊಳಗೆ ಕೆಲವೊಂದು ಚಕ್ರಗಳು ಹೇಗಿರುತ್ತೆ, ದೇವಸ್ಥಾನಗಳಿಗೆ ಹೇಗೆ ಮಾಡ್ತಾರೆ ಅನ್ನೋದು ಪೂರ್ತಿ ವಿವರಣೆ ಅದ್ರಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೀವು ಫಾಲೋಅಪ್ ಮಾಡ್ಬೋದು. ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಚಕ್ರಗಳು ಹೆಂಗೆ ಬರಿಬೇಕು, ಚಕ್ರಗಳಲ್ಲಿ ಯಾವ ರೀತಿ ಒಂದು ಕೆಲವೊಂದು ಮೂಲಿಕೆಗಳನ್ನ ಅದಕ್ಕೆ ಯಾವ ರೀತಿ ಹಾಕಬೇಕು, ಲೇಪನ ಮಾಡಬೇಕು ಅನ್ನೋದು ಕೊಟ್ಟಿದ್ದೀನಿ. ಅದು ನಿಮಗೇನಾದ್ರು ನೋಡ್ತೀವಿ ಅಂದರೆ ಅದನ್ನು ನೋಡ್ಕೊಂಡು ನೀವು ತಿಳ್ಕೊಬೋದು. ಆ ರೀತಿ ಎಲ್ಲ ಮಾಡಾದಮೇಲೆ ಇದು ಒಂದು ಯಂತ್ರ ಆಯಿತು, ಒಂದು ಚಕ್ರ ಆಯಿತು ಅಲ್ವಾ. ಇದು ಚಕ್ರ ಬೇಕಾದ್ರೆ ಇಟ್ಟು ಪೂಜೆ ಮಾಡೋ ಅಂಥದ್ದು, ಒಂದು ನೀವು ಧಾರಣೆ ಮಾಡೋ ಯಂತ್ರ ಮಾಡ್ಕೊಳ್ಳೋ ಅಂಥದ್ದು. ಇದು ಮಾಡಿಕೊಂಡು ನೀವು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ, ಅದು ಕೂಡ ನಾನು ಪದ್ಮಾವತಿ ಚಾನಲ್ಲು ಕೊಟ್ಟಿದ್ದೀನಿ, ಮತ್ತು ಲಕ್ಷಾ ಚಾನಲ್ ಕೂಡ ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಳ್ಳಿ ನೀವು. ಅದನ್ನು ನೋಡಿಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಾದಮೇಲೆ ಅದಕ್ಕೆ ಮಂತ್ರ ಬೇಕಲ್ವಾ, ಮಂತ್ರ ಕೂಡ ನಾನು ಈಗ ಕೊಡ್ತೀನಿ ನೋಡಿ. ಇದೆ ಈ ಮಂತ್ರ ನೀವು 108 ಬಾರಿ ಪಠಣ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಇದು ಸರ್ವಕ್ಕೂ ಬರುತ್ತೆ. ದೇಹದಲ್ಲಿ ಯಾವುದಾದ್ರು ಕೆಲವೊಂದು ನೆಗೆಟಿವ್ ಅಥವಾ ಯಾವುದಾದ್ರು ಒಂದು ಬೇರೆ ರೀತಿ ಗಾಳಿ ಏನಾದ್ರು ಇದ್ದಾಗ ಅದಕ್ಕೂ ಬರುತ್ತೆ. ನಿಮ್ಮ ಒಂದು
ಸರ್ವ ಒಂದು ಕೆಲಸಕ್ಕೆ ಕೂಡ ಬರುತ್ತೆ. ಇದು ಎಲ್ಲದಕ್ಕೂ ಬರೋ ಅಂಥದ್ದು ಇದು. ಇದನ್ನು ನೀವು ಸಿದ್ಧಿ ಮಾಡಿ ಇಟ್ಕೊಂಡು ಆ ಮಂತ್ರ ಹೇಳ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೇಕು. ಹೇಗೆ ಮೊನ್ನೆ ಈಗ ನೋಡಿದ್ರಲ್ಲ ಆ ಒಂದು ಯಂತ್ರ ಮತ್ತು ಚಕ್ರ ಎರಡೂ ಕೂಡ ಒಂದು ಇಟ್ಟು ಪೂಜೆ ಮಾಡೋದು ಮನೆಯಲ್ಲಿ ಅಥವಾ ಇನ್ನೊಂದು ಧಾರಣೆ ಮಾಡುವಂಥ ಎರಡೂ ಕೂಡ ನಿಮಗೆ ನಾನು ಹೇಳಿದ್ದೀನಿ. ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಇದನ್ನು 108 ದಿನ ಇದು ರಾತ್ರಿ ಆದಮೇಲೆ ಇದು ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಸಿದ್ಧಿ ಮಾಡಿಕೊಂಡು ತದನಂತರ ಇದನ್ನು ಅದು ಬರಿಬೇಕಾದ್ರೆ ಹೇಳ್ಕೊಂಡು ಈ ಮಂತ್ರನೇ ಹೇಳ್ಕೊಂಡು ಬರಿಬೇಕು ನೀವು. ಅಂದರೆ ನೀವು ಒಂದು ನೋಡ್ಕೊಂಡು ಬರೋದಲ್ಲ, ನೀವು ಹಾಗೆ ಕಂಠಪಾಠ ಮಾಡ್ಕೊಂಡು ಹೇಳ್ಕೋಬೇಕು. ಆ ಯಂತ್ರ ಏನು ಬರಿತಿರ್ತೀರಾ ಅಥವಾ ಏನು ಒಂದು ಚಕ್ರ ಬರಿತೀರಾ ಅವೆರಡೂ ಮಾಡಿದಾಗಲೂ ಈ ಮಂತ್ರಗಳನ್ನ ಹೇಳ್ಕೊಂಡೇ ನೀವು ಬರಿಬೇಕು. ಹಾಗಾಗಿ ಅದನ್ನು ಮೊದಲು ನೀವು ಕಂಠಪಾಠ ಮಾಡ್ಕೊಳ್ಳಿ. ಅದು ಯಾವತ್ತು ಮಾಡ್ಕೋಬೇಕು ಅಂತಂದರೆ ನಿಮಗೆ ಯಾವ್ದಾದ್ರು ಭಾನುವಾರ, ಅಷ್ಟಮಿ, ಗುರುವಾರ ದಿವಸ ಅಥವಾ ರವಿಪುಷ್ಯ, ಗುರುಪುಷ್ಯ, ಅಮಾವಾಸ್ಯೆ ಇಂಥಗಳಲ್ಲಿ ಕೂಡ ನೀವು ಮಾಡ್ಕೋಬೋದು. ಇದು ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಅಭಿವೃದ್ಧಿ ಕೂಡ ಆಗುತ್ತೆ. ನಮ್ಮ ಕೆಲಸ ಕಾರ್ಯಗಳೆಲ್ಲ ಈ ಥರ ತೊಂದರೆಗಳು ಆಗ್ತಿದ್ದೆ ಅನ್ನೋರು ಇದನ್ನು ಖಂಡಿತವಾಗ್ಲಿ ಮಾಡಿಕೊಂಡ್ರೆ ನಿಮ್ಮ ಸರ್ವ ಕಾರ್ಯಗಳು ಏನು ನಿಮಗೆ ತೊಂದರೆಗಳು ಆಗಿ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಈ ಥರ ಮಾಡಿದಾಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಿಮ್ಮಲ್ಲಿ ಏನು ಒಂದು ಅಸಾಧ್ಯ ಅಂತ ಏನಿದೆ ಅದೆಲ್ಲ ಸಾಧ್ಯ ಆಗುತ್ತೆ ವೀಕ್ಷಕರೇ. ಅದಕ್ಕಾಗಿ ನಾನು ಇವತ್ತು ನಿಮಗೆ ಒಂದು ಸರ್ವ ಕಾರ್ಯ ಸಿದ್ಧಿ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಿಮಗಿನ್ನೂ ಆ ಚಕ್ರ ಹೆಂಗೆ ಬರಿಬೇಕೇನು ಅಂದರೆ ನೀವು ಲಕ್ಷ ಚಾನಲಲ್ಲಿ ಬಿಟ್ಟಿರೋ ಅಂತ ಅದನ್ನು ನೋಡಿದಾಗ ನಿಮಗೆ ಯಾವ ರೀತಿ ಹೆಂಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಕ್ಲಾರಿಟಿನ ನೋಡಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರು ಇದನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಆದ ತಕ್ಷಣ ನಿಮಗೆ ನಾನು ಹಾಕ್ದಂಥ ವಿಡಿಯೋ ತಕ್ಷಣ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.